ಪೂರಕ ಕುಂಭಕ ರೇಚಕ पूरक तुमको कुंभक रेचक पूरक कुंभक रेचक पूरक ध्यान स्टार्ट ಉಸಿರು ಹೊರಗಾಗ್ತಾ ಕಣ್ಣಿನೆಲ್ಲ ಖರ್ಚು ಮಾಡಿ ಆಗದೇ ಇದ್ದರೆ ಎಷ್ಟಾಗ್ತದೆ ಅಷ್ಟೇ ಮಾಡಿ. ಭೂ ನಮಃ. ಕೈಗಳನ್ನು ಚೆನ್ನಾಗಿ ಉಚ್ಚರಿ ಸ್ಪರ್ಶ ಮಾಡಿಕೊಳ್ಳುವ ಮೂಲಕ ಎಲ್ಲ ಪೂಜ್ಯರಿಗೂ ಸಮಸ್ತ ಎಲ್ಲರಿಗೂ ಪ್ರಣಾಮಗಳು. ಇಲ್ಲಿ ನಾವು ಕುಳಿತುಕೊಂಡು ಮಾಡಿದ್ವಿ. ಇಂದು ನಿಂತ ಸರಳ ಮಾಡೋದು. ಮೊದಲಿಗೆ ಸ್ವಲ್ಪ ನಿಲ್ರಿ, ಮತ್ತೆ ತಮ್ಮ ಜಾಗದಾಗ ನಿಂತಬಿಡಿ. ಮುಚ್ಚ ಮ್ಯಾಗ ನಿಮ್ಮ ಕೆಳಗೆ ನೋಡ್ಕೊಳ್ಳಿ. ಅಪೋಸಿಟ್ ವಿರೋಧ ದಿಸೆಯಲ್ಲಿ ಕೈ ಕೆಳಗೆ ಬಿಡುವಾಗ ಉಸಿರು ಹೊರಗೆ, ಕೈ ಮೇಲೆ ಹೋದಾಗ ಉಸಿರು ಒಳಗೆ. ಇದರಿಂದ ಹೃದಯ ಸಶಕ್ತವಾಗಿರುತ್ತದೆ ಮತ್ತು ಅಶುದ್ಧ ಹವೆ ಎಲ್ಲ ಹೊರ ಹಾಕ್ತದೆ. ಶರೀರ ಶುದ್ಧೀಕರಣ ಆಗ್ತದೆ. ಉಸಿರಾಟದೊಂದಿಗೆ ಮಾಡ್ತಾ ಇರೋದ್ರಿಂದ ನಮ್ಮ ಫೇಫಡು ಮಜಬೂತ್ ಆಗ್ತವೆ. ಇದು ನೋಡಲಿಕ್ಕೆ ಸರಳಿದೆ, ಇದು ಹೇಳಾಗ್ತಿಲ್ಲ. ಆರಾಮ್ ಮಾಡ್ಬೋದು. ರಿಲ್ಯಾಕ್ಸ್. ಕೈಗಳು ಚಾಚಿರಲಿ. ನಿಮ್ಮ ಬಲಕ್ಕೆ ಒಳ್ಳದು. ಒನ್ ಎಷ್ಟಾಗ್ತದೆ ಅಷ್ಟು ನಿಮ್ಮ ಬಲಗಡೆ. 2 ಎಡಗಡೆ. ಗುಡ್, ಚೆನ್ನಾಗಿ ಮಾಡ್ತಿರಲ್ಲ. 3 ಬಲಕ್ಕೆ. 4
ಮಾಡಿ ಉಸಿರಾಟದೊಂದಿಗೆ. 6 7 8 ರಿಲ್ಯಾಕ್ಸ್. ಡೀಪ್ ಇನ್ಹೇಲ್ ಎಕ್ಸೇಲ್. ನೋಡ್ಲಿಕ್ಕೆ ಸರಳದ, ಕೈಗಳಿಗೆಲ್ಲ ಇದು ಮಾಡ್ತದಲ್ಲ. ಡೀಪ್ ಇನ್ಹೇಲ್ ಉಸಿರಾಟ ಮಾಡ್ರಿ ಚೆನ್ನಾಗಿ. ಬಲಗೈ ಮೇಲೆ ನಿಧಾನವಾಗಿ. ನಿಮ್ಮ ಬಲಗೈ ನೀವು ಎಡಗಡೆ ಎಷ್ಟು ಸಾಧ್ಯದ ಅಷ್ಟೇ ಒಳ್ಳೆ, ಸ್ವಲ್ಪ ಸ್ವಲ್ಪ ನಿಮಗೆ ಸಾಧ್ಯದಷ್ಟೇ ಒಳ್ಳೆ. ಸಾಧ್ಯದ್ರೆ ಮಾಡಿ, ಮುಗಿಸ್ಬೇಕಂತೇನಿಲ್ಲ. ವಾಪಸ್ ಇನ್ಹೇಲ್ ರಿಲ್ಯಾಕ್ಸ್. ಲೆಫ್ಟ್ ಸೈಡ್ 1 ಇನ್ಹೇಲ್ 2 ಎಕ್ಸೇಲ್ 3 ಇನ್ಹೇಲ್ 4 ರಿಲ್ಯಾಕ್ಸ್. ನಾನು ಮಾಡೋದು ಅಭ್ಯಾಸ. 1 ಇನ್ಹೇಲ್ ಬಲಗೈ ಮೇಲೆ, ಬಲಗೈ ಬಾಬು ಕಿವಿ ಸ್ಪರ್ಶ ಮಾಡಲಿ. ನಿಧಾನ ಉಸಿರು ಹೊರಗಾಗ್ತಾ ನಿಮಗೆ ಎಷ್ಟಾಗ್ತದೆ ಅಷ್ಟು ಸಮಾಧಾನ ಪೂರ್ವಕವಾಗಿ ಮಾಡಿ. ಮತ್ತೆ ವಾಪಸ್ ಬರೋಣ. 3 ಇನ್ಹೇಲ್ 4 ರಿಲ್ಯಾಕ್ಸ್. 1 ಇನ್ಹೇಲ್ ಎಡಗೈ ಮೇಲೆ 2 ಎಕ್ಸೇಲ್ 3 ಇನ್ಹೇಲ್ 4 ರಿಲ್ಯಾಕ್ಸ್. ಕಾಲುಗಳು ಕೂಡಿಸ್ಲಿಲ್ರಿ. ಕೈಗಳು ಹಿಂದೆ ಹೋದಾಗ ಉಸಿರು ಒಳಗೆ, ಕೈ ಮುಂದೆ ಬಂದಾಗ ಉಸಿರು ಹೊರಗೆ. 1 ಇನ್ಹೇಲ್ ಕೈ ಹಿಂದೆ ಕಟ್ಟಿ, ಸ್ವಲ್ಪ ಮುಖ ಮೇಲ್ ಮಾಡಿ, ಹಿಂದಕ್ಕೆ ಬಾಗಿ. ಬೆನ್ನು ಕಡಿಮೆ ಮಾಡ್ತದೆ, ಭುಜಗಳಿಗೆ ಬಲ ಬರ್ತದೆ. ಉಸಿರಾಟದ ಕ್ರಿಯೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಅಸ್ತಮ ಕಡಿಮೆ ಆಗ್ತದೆ. ಎಕ್ಸೇಲ್ 3 ಇನ್ಹೇಲ್ 4 exhale 5 inhale 6 exhale ಉಸಿರು ಒಳಗೆ ಉಸಿರು ಹೊರಗೆ. ನಿಧಾನವಾಗಿ ಸ್ವಲ್ಪ ನಿಂತು ಸ್ವಲ್ಪ ಕುಳಿತು ಮಾಡೋಣ. ಎರಡು ಮಾಡೋಣ, ಬರೀ ಕುಳಿತ ಆಗಲ್ಲ. ಈಗ ಬೆನ್ನು ಕಡಿಮೆ ಆಗೋದಕ್ಕಾಗಿ ನಿಮ್ಗೆ ಎಷ್ಟು ಆಗ್ತದೆ ಅಷ್ಟೇ ಮುಂದಕ್ಕೆ ಬಾಗಿದ್ರೆ ಇಷ್ಟು ಉಸಿರುವರೆಗೆ. ಗುಡ್. 1 ಇನ್ಹೇಲ್ ಹಿಂದಕ್ಕೆ ಬಾಗಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಶಿವ ಶಂಭೋ ಶಂಕರ ಮಹಾದೇವ್. ಮುಂದಕ್ಕೆ ಬಂದೆ. ಮತ್ತೆ ಹಿಂದಕ್ಕೆ ಬಾಗಿ, ನಿಧಾನವಾಗಿ. ಮತ್ತೆ ಆರಾಮಾಗಿ ಮುಂದಕ್ಕೆ ಬಾಗಿ ರಿಲ್ಯಾಕ್ಸ್. ಈಗ ಮೊಣಕಾಲುಗಳನ್ನು ಇಷ್ಟು ನಿಲ್ಲೋಣ. ಮೊಣಕಾಲುಗಳ ಅಭ್ಯಾಸ ಸ್ವಲ್ಪ ಹಿಂಗೆ ಗೋಲಾಕಾರ ತಿರುತ್ತಾ ಹೋಗೋಣ. ಸ್ಲೋ ಸ್ಲೋ. ಮೊಣಕಾಲುಗಳು ಸಶಕ್ತ ಆಗ್ತವೆ, ನೋವುಗಳು ಕಡಿಮೆ ಮಾಡ್ತದೆ. ಸ್ಲೋ ಆಗಿ ಮಾಡ್ತಾ ಹೋಗಿ. ರಿಲ್ಯಾಕ್ಸ್. ಈಗ ನೀವು ನಿಂತಲ್ಲೇ ಬಲಗಾಲು ಬಲಗೈ ಮೇಲೆ. 1 ಇಷ್ಟೇ. 2 ಗುಡ್. 3 ಇನ್ಹೇಲ್ 4 ಎಕ್ಸೇಲ್ 5 ಇನ್ಹೇಲ್. ಇದರಿಂದ ಶರೀರ ಸಂಪೂರ್ಣ ಸಡಿಲಾಗ್ತದೆ. ಇವಕ್ಕೆ ಶಿಥಿಲೀಕರಣ ಅಂತಾರೆ. ಎಕ್ಸೇಲ್. ಈಗ ಎಡಗ 1 ಇನ್ಹೇಲ್ 2 ಎಕ್ಸೇಲ್ 3 ಇನ್ಹೇಲ್ 4 exhale 5 inhale 6 exhale 7 inhale 8 exhale. Relax. ಚೆನ್ನಾಗಿ ಮಾಡ್ತಾರೆ ಮಕ್ಕಳಿಗೆ ಶಿಕ್ಷಕರಾಗೋಕ್ಕಿಂತ ನಿಮಗೆ ಶಿಕ್ಷಕರಾಗೋ ಭಾಷೆ ಸೆಲೆಕ್ಟರ್ ಹೇಳಿದ್ದೆಲ್ಲ ಪಾಲಿಸ್ತಾರಲ್ಲ. ಈಗ ಬಲಗಾಲ ಮುಂದಷ್ಟೇ, ಕೈ ಹಿಂದ. ಇದರಿಂದ ಬೆನ್ನು ಕಡಿಮೆ ಮಾಡುತ್ತದೆ, ಫೇಫಡೆಗಳು ಸಶಕ್ತ ಆಗ್ತವೆ, ಅಸ್ತಮ ಕಡಿಮೆ ಮಾಡ್ತದೆ,
ಒನ್ ಇನ್ಹೇಲ್, ಬಲಗಾಲ ಮುಂದೆ ಹಿಂದೆ ಬಾಗ್ರಿ, ಎಕ್ಸೇಲ್ ವಾಪಸ್ ಬನ್ನಿ. ಮತ್ತೆ ಅದೇ ಬಲಗಾಲದಿಂದ ಒಂದು 5 ಸಲ ಮಾಡೋಣ. ಇನ್ಹೇಲ್, ಗುಡ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಗುಡ್. ಎಡಗಾಲಿನಲ್ಲಿ 1 ಇನ್ಹೇಲ್, 2 exhale, 3 inhale, 4 exhale, 5 inhale, 6 exhale, 7 inhale, 8 exhale. Relax. ಸುಮ್ಮನೆ ನಿಂತಲ್ಲೇ ನೋಡಿ, ಮೊದಲು ಓಡಂಗಿಲ್ಲ, ಸುಮ್ಮನೆ ನಿಂತಲ್ಲೇ. ಆ ಬಳಿಕ ನೀವು ಸ್ವಲ್ಪ 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 ಯಾರ್ಯಾರಿಗೆ ಕಾಲು ಮೂಮೆಂಟ್ ಹಾಕ್ತೇವೆ ಅವ್ರು ಮಾತ್ರ ಓಡ್ಬೋದು. ನೋಡಿ ಮೊದಲಿಗೆ ನಿಂತಲ್ಲೇ ಓಡ್ತೀವಿ ನಾವು, ಕಾಲ ಹೆಂಗ್ ಮಾಡಿಲ್ಲ ಮೂಮೆಂಟ್. ನೋಡಿ ಹಾಗೆ ಓಡ್ತಾ ಓಡ್ತಾನೆ ಪೂರ ಶರೀರ ನಿಂತಲ್ಲೇ. ನಾವು ನಿಂತಲ್ಲೇ ಓಡಿದ್ರೆ ಹಂಗೆ ಓಡ್ತಾ ಇದ್ರಿ. ಈಗ ಸ್ವಲ್ಪ ನೋಡಿ ಬರ್ತದ. ಇದರಿಂದ ಬೆನ್ನಿಗೆ ಚಲೋ, ಹೊಟ್ಟೆ ಸ್ಥೂಲತೆ ಕಡಿಮೆ ಆಗ್ತದೆ. ರಿಲ್ಯಾಕ್ಸ್ ಕೊಡೋದ್ರೆ ಸ್ವಲ್ಪ ಮಾಡೋಣ್ರೆ, ಕುಳಿತು ಮಾಡೋಣ್ರಿ, ನಿಂತು ಮಾಡೋಣ, ಎರಡು ಮಾಡೋಣ. ಸ್ಲೋ ಇಂದ ಓಡ್ತಾ ಹೋದ್ರೆ ನಿಮ್ಗೆ ಯಾರ್ಯಾರು ಸಾಧ್ಯದ. ಓಡೋದ್ರಿಂದ ಪೂರ ಹೃದಯ ಬೆಳೀತದ, ಶ್ವಾಸೋಚ್ಛ್ವಾಸಕ್ಕೆ ಹೆಚ್ಚು ಬೇಕನ್ನಿಸ್ತದ, ಮತ್ತು ಹಾರ್ಟ್ ಮಜಬೂತಾಗಿರ್ತದ, ಶರೀರ ಆರೋಗ್ಯಪೂರ್ಣವಾಗಿರ್ತದೆ. ನಿಮ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಆಗ್ತದೆ ಅಷ್ಟೇ ನಿಧಾನವಾಗಿ ಓಡ್ತಾ ಹೋಗಿ. ಯಾರಿಗೆ ಚೆನ್ನಾಗಿ ಬಂದವ್ರಿಗೆ ಸ್ವಲ್ಪ ಕನಸ್ತಾ ಓಡ್ತಾ ಹೋಗಿ. ಓಡೋದ್ರಲ್ಲಿ ಅನೇಕ ಪ್ರಕಾರಗಳದಾವೆ ನೋಡಿ. ಈಗ ಓಡ್ತಾನೆ, ಆ ಬಳಿಕ ಕೈ ಗೋಲಾಕಾರ ತರಬಹುದು. ಓಡ್ತಾ ಓಡ್ತಾ ಹಾಗೆ ಓಡ್ತಾ ಓಡ್ತಾನೆ ಸ್ವಲ್ಪ ಎಡಕ್ಕೆ ಬಲಕ್ಕೆ. ಓಡ್ತಾ ಓಡ್ತಾ ಸ್ವಲ್ಪ ಹಿಂದೆ ಹಾಗೆ ಮಾಡ್ತಾ ಹೋಗೋದು. ಆ ಬಳಿಕ ಸ್ವಲ್ಪ ಓಡ್ತಾ ಓಡ್ತಾ ಹೀಗೂ ಮಾಡ್ಬೋದು ನೋಡಿ. ಮಸ್ತ್ ಮಾಡ್ತಾರೆ ಗೋಲಾಕಾರ ಕೈಗಳ.
ಓಂ ನಮಃ ಶಿವಾಯ 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 ಓಂ
ಶಿವಾಯ. ಓಂ ನಮಃ 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 ಶಿವಾಯ. ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಿವ ದೇವ. ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ನಿಮಗೆ ಎರಡು ನಿಯಮಗಳು ಪಾಲಿಸಬೇಕು ಹೇಳ್ತಾರೆ. ನಾನು ಹೇಳೋದಕ್ಕೆ ಯಾರು ಹೇಳ್ಬಾರ್ದು ಅಂದ್ರೆ ಎಲ್ಲ ಅದು ಬಲಿ ಬರಲ್ಲ. ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ. ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ. ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ
ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಹರ ಶಂಭೋ ಹರ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಹರ ಶಂಭೋ ಹರ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಜಯ ಶಂಭೋ ಜಯ ಶಂಭೋ ಜಯ ಶಂಭೋ ಶಂಕರ ಮಹಾದೇವ ಜಯ ಶಂಭೋ ಜಯ ಶಂಭೋ ಜಯ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ 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 ಶಂಭೋ ಶಂಕರ ಮಹಾದೇವ ಶಂಭೋ ಜಯ ಶಂಭೋ ಜಯ ಶಂಭೋ ಶಂಕರ ಮಹಾದೇವ ಜಯ ಶಂಭೋ ಜಯ ಶಂಭೋ ಜಯ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಹರ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಹರ ಶಂಭೋ ಹರ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಶಂಭೋ ಹರ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಹರ ಶಂಭೋ ಹರ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಹರ ಶಂಭೋ ಹರ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಹರ ಶಂಭೋ ಹರ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಇಂದ ಕೈ ತೆಗೆದುಕೊಳ್ಳಲು ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ
ಶಿವಾಯ ಈ ಆಸನ ಮಾಡ್ತಾರಲ್ಲ, ಇದರಿಂದ ಈ ಎಲ್ಲ ಭಾಗದ ಸ್ಥೂಲತೆ ಕಡಿಮೆ ಆಗ್ತದೆ. ಹೊಟ್ಟೆಗೆ ಚೆನ್ನಾಗಿ ಜೀರ್ಣ ಕ್ರಿಯೆ ಮಾಡ್ತದೆ. ಅದು ಕಷ್ಟ ಇದೆ. Shiva.
ಈ ಥರ ಒಂದೇ ಜನಕ್ಕೆ ನಾವು ನೋಡಿ ಭಾಳ ಇಷ್ಟವಾಗಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಅಷ್ಟೇ ನಾನಂತ ಭಾವಿಸ್ಕೊಳ್ಳಿ. ವಿಶ್ವದಲ್ಲಿ ಬೃಹತ್ತಾಗಿರುವಂಥದ್ದು ಯಾವುದು ಅಂದ್ರೆ ಆತ್ಮ. ಆ ಆತ್ಮವೇ ನಾನು ಅಂತ ಸಾಕ್ಷಿ ಭಾವದಿಂದ ನೋಡಿ ಶರೀರವನ್ನು. ಈ ಶರೀರ ನಾನಲ್ಲ. ಯಾಕಂದ್ರೆ ನಿದ್ರೆ ಮಾಡುವಾಗ ಶರೀರದ ಪ್ರಜ್ಞೆನೇ ನಮಗಿರಲ್ಲ. ಜ್ಞಾನೇಂದ್ರಿಯಗಳಿಂದ ನಾವೆಲ್ಲ ನೋಡ್ತೀವಿ, ಕೇಳ್ತೀವಿ, ಮುಟ್ಟುತ್ತೀವಿ, ಮೋಸಿಸ್ತೀವಿ, ಅದು ನಾನಲ್ಲ. ಆದ್ರೆ ಜ್ಞಾನ ನಮಗೆ ಆಗ್ತದಂದಾಗ ಅದು ನಾನಲ್ಲ. ಕರ್ಮೇಂದ್ರಿಯಗಳಿಂದ ನಾವು ಕಾರ್ಯ ಮಾಡ್ತೀವಂದಾಗ ಆ ಕರ್ಮೇಂದ್ರಿಯಗಳು ನಾವಲ್ಲ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನವೂ ನಾವಲ್ಲ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶವೂ ನಾನಲ್ಲ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಈ ತ್ರಿಪುಟಿಗಳು ಅಂತಃಕರಣಗಳು ನಾವಲ್ಲ. ಜಾಗ್ರ, ಸ್ವಪ್ನ, ಸುಪ್ತಿ, ಸುಷುಪ್ತಿ ಕೂಡ ನಾವಲ್ಲ. ಸ್ವಪ್ನದಲ್ಲಿ ಸ್ವಪ್ನ ಸತ್ಯ ಆಗಿದ್ರು ಎದ್ದು ಬೇಗ ಕನಸು ಸುಳ್ಳಾಗ್ತದ. ಹೇಗೆ ಕನಸು ಸುಳ್ಳಾಗ್ತದೋ ಹಾಗೆ ನಾವು ಜಾಗ್ರದಲ್ಲಿ ಇದ್ದಾಗಲೂ ಜ್ಞಾನೋದಯ ಅವಸ್ಥೆಗೆ ಹೋದಾಗ ಜಾಗ್ರಾವಸ್ಥೆನೂ ಸುಳ್ಳಾಗ್ತದ. ಹಾಗಾದ್ರೆ ನಾನು ಯಾರು? ಆ ನಾನು ಅನ್ನೋದೇ ಆತ್ಮ, ಒಳಗಡೆ ಇರುವ ಪ್ರಜ್ಞೆ ಆತ್ಮ. ಅಲ್ಲಿ ಹೋದಾಗ ಇದು ಯಾವುದೂ ಇಲ್ಲ, ಎಲ್ಲವೂ ಭಿನ್ನ ಇದೆ, ಭ್ರಷ್ಟ ಇದೆ, ದೃಶ್ಯಗಳಿವೆ. ಆ ಭ್ರಷ್ಟವೇ ನಾನು ಅಂತ ಭಾವಿಸಿಕೊಳ್ಳಿ. ಅದಕ್ಕಾಗಿ ಆದಿಗುರು ಶಂಕರರು ನಾನು ಯಾರು ಅಂದಾಗ ಮನೋಬುದ್ಧಿ ಅಹಂಕಾರ ಚಿತ್ತಾದಿ ನಾಹಂ ನ ಚ ಸ್ತೋತ್ರಜುಹೇ ನ ಚ ಪ್ರಾಣನೇತ್ರೇ ನ ಚ ಯೋಮ ಭೂಮಿರ್ನ ತೇಜೋ ನ ವಾಯುಶ್ಚಿರಾರ್ಪಶ್ಯೋ. ಈ ಮನಸ್ಸು, ಈ ಬುದ್ಧಿ, ಚಿತ್ತ, ರಾಗ, ದೇಶ, ಮುಪ್ಪು, ಜನ್ಮ, ಮರಣ, ಜಾತಿ, ವರ್ಗ, ವರ್ಣ ಯಾವುದು ನಮಗಿಲ್ಲ ಅಂತ ಭಾವಿಸ್ಕೊಳ್ಳಿ. ಮನಸ್ಸನ್ನ ಭೂಮಂಡಲದಷ್ಟು ವ್ಯಾಪಕ ಮಾಡಿ ಭೂಮಿಯಲ್ಲಿ ಸಮಸ್ತ ರಾಷ್ಟ್ರಗಳು, ವೈವಿಧ್ಯಮಯ ನದಿಗಳು, ಪರ್ವತಗಳು, ಸಾಗರಗಳು, ಅನೇಕ ಜೀವಜಂತುಗಳು ಎಲ್ಲದಕ್ಕೂ ಆಶ್ರಯ ಪಟ್ಟಿರುವುದು ಭೂಮಾತೆ. ಭೂಮಿಗಿಂತ ಸ್ವಲ್ಪ ಮೇಲೆ ಹೋಗಿ ವಾಯುಮಂಡಲ, ನಮ್ಮ ಶರೀರವನ್ನು ಶುದ್ಧಿಗೊಳಿಸುವುದು ವಾಯು. ವಾಯುಮಂಡಲದ ಆಚೆ ಹೋಗಿ ಚಂದ್ರಮಂಡಲ, ಚಂದ್ರಮನ ಆಕರ್ಷಣ ಕಿರಣಗಳು ಸಾಗರದ ಮೇಲೆ ಪ್ರಭಾವಿತಗೊಳಿಸಿ ಸಾಗರ ನೃತ್ಯನಾಟ್ಯಗಳನ್ನು ಮಾಡಿ ಚಂದ್ರ ಇದನ್ನ ಸಾಗರವು ನೃತ್ಯನಾಟ್ಯಗಳಿಂದ ಆನಂದವಾಗ್ತಿರೋದು. ಚಂದ್ರಮನೇ ಗುರು, ಸಾಗರವೇ ಶಿಷ್ಯ. ಗುರುವಿನ ನೋಡಿದ ತಕ್ಷಣ ಶಿಷ್ಯನಿಗೆ ಸಂತೋಷವಾದಂತೆ ಚಂದ್ರಮಂಡಲದ ಇರೋದ್ರಿಂದಲೇ ಋತುಗಳ ಪರಿವರ್ತನ, ನಮ್ಮೊಳಗಿನ ಕೋಶಗಳು ಪರಿವರ್ತನ ಆಗ್ತಾ ಇರ್ತವೆ. ಸೂರ್ಯಮಂಡಲ, ಸೂರ್ಯ ಭೂಮಿಗಿಂತ 106 ಪಟ್ಟು ದೊಡ್ಡವನು. ಸುಮ್ಮನೆ ತನ್ನ ಕಡೆಯಿಂದ ಸುತ್ತಾ ಇರ್ತದೆ. ಸೂರ್ಯ ಭೂಮಿಯ ಪ್ರತ್ಯಕ್ಷ ದೇವತೆ. ಆ ಸೂರ್ಯಮಂಡಲದಲ್ಲಿ ನಾವು ಪ್ರವೇಶಿಸೋಣ. ಸೂರ್ಯಮಂಡಲದ ಆಚೆ ಹೋಗಿ ಅನೇಕ ಗ್ರಹ ತಾರೆಗಳು, ಇನ್ನೂ ಸ್ವಲ್ಪ ಆಚೆ ಹೋಗಿ ಅಗಣಿತ ನಕ್ಷತ್ರಗಳು, ಕೋಟಿ ಕೋಟಿ ನಕ್ಷತ್ರಗಳು ಸುಮ್ಮನೆ ಆಕಾಶದಲ್ಲಿ ತೇಲ್ತಾ ಇದೆ. ಏನೋ ಅದು ತಿಳಿಲ್ಲ, ಸುಡುತ್ತಾ ಇದೆ. ಅದಕ್ಕೆ ಯಾವುದೋ ಒಂದು ನಿಯಂತ್ರಣ ಶಕ್ತಿ ಅಲ್ಲ. ಆಕಾಶ ಮಂಡಲಕ್ಕೆ ಹೋದಾಗ ಭೂಮಿಯೇ ಕಾಣುವುದಿಲ್ಲ. ನಾನು ಎನ್ನುವುದು ಶೂನ್ಯ. ಭೂಮಿ ಅಂತ ಲಕ್ಷ ಲಕ್ಷ ಪಟ್ಟು ದೊಡ್ಡ ಕೋಟಿ ಕೋಟಿ ನಕ್ಷತ್ರಗಳು ಸುಮ್ಮನೆ ಆಕಾಶದಲ್ಲಿ ತೇಲ್ತವೆ. ಇದಕ್ಕೆಲ್ಲ ಅವಕಾಶ ಪಟ್ಟದ್ದು
ಆಕಾಶ ಆಕಾಶ ಮಂಡಲದಲ್ಲಿ ಸೂಕ್ಷ್ಮವಾದ ಜೀವನವನ್ನ ಯಾತ್ರೆ ಮಾಡೋಣ. ಶರೀರದಿಂದ ಯಾತ್ರೆ ಕೇವಲ ಭೂಮಂಡಲದಲ್ಲಷ್ಟೇ ಮಾಡ್ತಾರೆ. ಧ್ಯಾನ ಯೋಗದಿಂದ ಯೋಗನಿದ್ರೆಯಿಂದ ಸಮಸ್ತ ವಿಶ್ವವನ್ನೇ ಯಾತ್ರೆ ಮಾಡ್ತಾರೆ. ಸಮಸ್ತ ವಿಶ್ವದ ದರ್ಶನವಾಗ್ತದೆ.